ನಮಸ್ಕಾರ. ನಾನು ಮಧುರಶ್ರೀ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಭಾಷೆಯಾಗಿರಲಿ, ಆ ಭಾಷೆಯ ಸಾಹಿತ್ಯ ಚರಿತ್ರೆಯನ್ನು, ಅದು ಸಾಹಿತ್ಯ ಚರಿತ್ರೆಗೆ ದೀರ್ಘಕಾಲದ ಇತಿಹಾಸ ಇರುತ್ತೆ. ಹಾಗಾಗಿ ಅದನ್ನು ಅಧ್ಯಯನ ಮಾಡುವಂತಹ ಉದ್ದೇಶದಿಂದಾಗಿ, ಹಾಗೆ ವಿವೇಚನೆಯ ದೃಷ್ಟಿಯಿಂದಾಗಿ ವಿಭಾಗ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ತಾರೆ. ಅದರಲ್ಲೂ ನಮ್ಮ ಕನ್ನಡ ಭಾಷೆಗೆ ಸುಮಾರು ಸಾವಿರಾರು ವರ್ಷದ ಇತಿಹಾಸ ಇದೆ. ನಮ್ಮ ಭಾಷೆಗೆ 2000 ವರ್ಷದ ಇತಿಹಾಸ ಇದ್ದರೆ, ಸಾಹಿತ್ಯಕ್ಕೂ ಸಹ 1500 ವರ್ಷಗಳ ಇತಿಹಾಸ ಇರೋದರಿಂದ ಈ ವಿಂಗಡಣೆ ಅನಿವಾರ್ಯ ಅಂತಲೇ ಹೇಳ್ಬೋದು. ಈ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡುವಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ವಿದ್ವಾಂಸರು ಸಹ ಒಂದೊಂದು ರೀತಿಯಾದಂತಹ ಕ್ರಮವನ್ನು ಅನುಸರಿಸಿರುವಂಥದ್ದನ್ನು ನಾವು ನೋಡ್ಬೋದು. ಈಗ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಯಾವ್ಯಾವ ವಿದ್ವಾಂಸರು ಯಾವ್ಯಾವ ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರ್ ನರಸಿಂಹಾಚಾರ್ಯ ಅನ್ನುವಂತಹ ವಿದ್ವಾಂಸರು, ಇವರು ಕರ್ನಾಟಕ ಕವಿಚರಿತೆ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದು ಹಲವಾರು ಸಂಪುಟಗಳಲ್ಲಿ ಬಂದಿರುವಂಥದ್ದು ಕರ್ನಾಟಕ ಕವಿಚರಿತೆ. ಅದರಲ್ಲಿ ಇವರು ಮೊದಲ ಸಂಪುಟದಲ್ಲಿ, ಆ ಕರ್ನಾಟಕ ಕವಿಚರಿತೆಯ ಮೊದಲ ಸಂಪುಟದಲ್ಲಿ ಆಯಾ ಕಾಲದಲ್ಲಿ ಪ್ರಭಾವಶಾಲಿಯಾಗಿದ್ದಂತಹ ಮತ ಧರ್ಮವನ್ನು ಆಧಾರವಾಗಿ ಇಟ್ಕೊಂಡು ಕನ್ನಡ ಸಾಹಿತ್ಯವನ್ನು ಈ ಕೆಳಗಿನ ರೀತಿಯಲ್ಲಿ ವಿಭಾಗ ಮಾಡ್ತಾರೆ. ಅವ್ರ ಪ್ರಕಾರ ಮೊದಲನೇದನ್ನು ಅವರು ಜೈನ ಯುಗ, ಅಂದರೆ ಆವಾಗ ಜೈನ ಧರ್ಮದ ಪ್ರಭಾವ ಇದ್ದಿದ್ದರಿಂದ ಮೊದಲು ಅವರು ಜೈನ ಯುಗ ಅಂತ ಹೇಳ್ತಾರೆ. ಇದರ ಕಾಲ ಕನ್ನಡ ಸಾಹಿತ್ಯದ ಆರಂಭದಿಂದ ಹಿಡಿದು 12ನೇ ಶತಮಾನದವರೆಗೆ ಅಂತ ಹೇಳ್ತಾರೆ. ಹಾಗೆ 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಇದ್ದಂತಹ ಸಾಹಿತ್ಯವನ್ನು ವೀರಶೈವ ಯುಗಕ್ಕೆ ಅವರು ಸೇರಿಸ್ತಾರೆ. ಹಾಗೆ 15ನೇ ಶತಮಾನದಿಂದ 19ನೇ ಶತಮಾನದ ಕಾಲದವರೆಗೆ ರಚನೆಯಾದಂಥ ಸಾಹಿತ್ಯವನ್ನು ಅವರು ಬ್ರಾಹ್ಮಣ ಯುಗಕ್ಕೆ ಸೇರಿಸ್ತಾರೆ. ಅಲ್ಲಿ ಜೈನ ಯುಗದಲ್ಲಿ ಚಂಪುವಿನ ರಚನೆಯನ್ನು ನಾವು ಹೆಚ್ಚಾಗಿ ಕಾಣ್ತಾ ಹೋದರೆ, ವೀರಶೈವ ಯುಗದಲ್ಲಿ ಗದ್ಯ ಪ್ರಧಾನವಾಗಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ, ಗದ್ಯ ಪ್ರಧಾನವಾಗಿರುವಂಥದ್ದು. ಹಾಗೆ ಬ್ರಾಹ್ಮಣ ಯುಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಷಟ್ಪದಿ ಮತ್ತು ಕೀರ್ತನೆಗಳು ಹೆಚ್ಚಾಗಿ ರಚನೆಯಾಗಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಆರ್ ನರಸಿಂಹಾಚಾರ್ಯ ಅವರು 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಮುಂದೆ ಫರ್ಡಿನೆಂಟ್ ಕಿಟಲ್ರವರು 1874ರಲ್ಲಿ 1ನೇ ನಾಗವರ್ಮನ ಛಂದೋಂಬುದಿ ಕೃತಿಗೆ ವಿಮರ್ಶೆ ಬರೆಯುವಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದ ಮೇಲೆ ಒಂದು ನಿಬಂಧ ಅನ್ನುವಂತಹ ಒಂದು ಲೇಖನವನ್ನು ಬರೀತಾರೆ. ಇದರಲ್ಲಿ ಕಿಟಲರು ಭಾಷೆಯನ್ನು ಮುಖ್ಯವಾಗಿ ಇಟ್ಕೊಂಡು, ಭಾಷೆಯನ್ನು ಪ್ರಧಾನವಾಗಿ ಇಟ್ಕೊಂಡು ಕನ್ನಡ ಸಾಹಿತ್ಯವನ್ನು ಈ ಕೆಳಗಿನ ರೀತಿಯಲ್ಲಿ ವಿಭಾಗ ಮಾಡ್ತಾರೆ. ಅವ್ರ ಪ್ರಕಾರ ಕನ್ನಡ ಸಾಹಿತ್ಯ ಮೊದಲ ವಿಭಾಗ ಯಾವುದು ಅಂತಂದರೆ ಹಳಗನ್ನಡ. ಸಹಜವಾಗಿ ಅವರು 3 ರೀತಿಯಾಗಿ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅನ್ನುವಂತಹ ವಿಭಾಗವನ್ನು ಮಾಡಿದ್ದಾರೆ. ಹಳಗನ್ನಡದ ಕಾಲ ಕ್ರಿಸ್ತಶಕ 10ನೇ ಶತಮಾನದಿಂದ 13ನೇ ಶತಮಾನದವರೆಗೆ, ನಡುಗನ್ನಡದ ಕಾಲ ಕ್ರಿಸ್ತಶಕ 13ನೇ ಶತಮಾನದಿಂದ 15ನೇ ಶತಮಾನದವರೆಗೆ, ಹಾಗೆ ಹೊಸಗನ್ನಡದ ಕಾಲ ಕ್ರಿಸ್ತಶಕ 16ನೇ ಶತಮಾನದಿಂದ ಇತ್ತೀಚಿನವರೆಗೆ ಅಂತ ಹೇಳಿಬಿಟ್ಟು ಅವರು ಕಿಟಲ್ರವರು ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗವನ್ನು ಮಾಡುವಂಥದ್ದು. ಇನ್ನು ಮುಂದೆ ತೀತ ಶರ್ಮ, ಅಂದರೆ ತಿರುಮಲೆ ತಾತಾಚಾರ್ಯ ಶರ್ಮ ಅವರು ಸಹ ಕನ್ನಡ ಸಾಹಿತ್ಯವನ್ನು ವಿಭಾಗ ಮಾಡ್ತಾರೆ. ಇವರು ಮತದ ಆಧಾರದ ಮೇಲೆ ಸಾಹಿತ್ಯವನ್ನು ವಿಭಾಗ ಮಾಡುವಂಥದ್ದನ್ನು ವಿರೋಧ ವ್ಯಕ್ತಪಡಿಸ್ತಾರೆ. ಅಂದರೆ ಅದರದ್ದು ಮೊದಲ ವಿರೋಧ ಇವರಿಂದ ಕೇಳಿಬರುತ್ತೆ. ಮತ ಪರವಾಗಿ ವಿಭಾಗ ಮಾಡುವಂಥದ್ದು ಅಷ್ಟು ಸರಿಗಿಲ್ಲ ಅನ್ನುವಂಥದ್ದು ತೀತ ಶರ್ಮರವರಿಂದ ಕೇಳಿಬಂತು. ಆಯಿತಾ. ಕವಿಯ ಒಂದು ಕರ್ಮಕ್ಕೆ ಮೂಲ ಕಾರಣವಾದಂಥ ಸ್ಫೂರ್ತಿಯನ್ನು ಗಮನಿಸಿ, ಏನು ಸ್ಫೂರ್ತಿ ಆಯಿತು, ಅವನ ಸಾಹಿತ್ಯ ರಚನೆಗೆ ಯಾವುದರಿಂದ ಸ್ಫೂರ್ತಿ ಬಂತು, ಆ ಕಾರಣವನ್ನು ಗಮನಿಸಿ ನಾವು ಆ ವಿಭಾಗವನ್ನು, ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅಂದರೆ ಕಾವ್ಯಕ್ಕೆ ರಸವೇ ಆತ್ಮ, ಅಂದರೆ ಏನೋ ಒಂದು ಅವಧಿನಲ್ಲಿ ಸಾಹಿತ್ಯ ರಚನೆ ಆಗಬೇಕು ಅಂದರೆ ಅದಕ್ಕೆ ಏನೋ ಒಂದು ಪ್ರೇರೇಪಣೆ ಇರುತ್ತೆ, ಒಂದು ಅಲ್ಲಿ ಆ ಅವಧಿನಲ್ಲಿ ಯಾವುದೋ ಒಂದು ಮುಖ್ಯವಾಗಿರುತ್ತೆ, ಅದನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾರೆ. ಆ ಥರ ಅವರು ವಿಭಾಗ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ಅವರು ಕ್ಷಾತ್ರ ಯುಗ ಅಂತೇಳ್ಬಿಟ್ಟು ವಿಭಾಗ ಮಾಡ್ತಾರೆ. ನೋಡಿ, ಏನು ಪಂಪ, ರನ್ನ, ಪೊನ್ನ, ಜನ್ನ ಇವರೆಲ್ಲ ಇದ್ದಂಥ 10ರಿಂದ
12ನೇ ಶತಮಾನದ ಕಾಲವನ್ನು ಅವರು ಕ್ಷಾತ್ರಯುಗ ಅಂತೇಳ್ಬಿಟ್ಟು ವಿಭಾಗ ಮಾಡ್ತಾರೆ. ನೋಡಿ, ಆಗಲೇ ಪಂಪನು ಸಹ ನಾವು ಹೇಳ್ತೀವಿ ಕವಿನೂ ಆಗಿದ್ದ, ಕಲಿನೂ ಆಗಿದ್ದ. ಅಲ್ಲೆಲ್ಲ ವೀರರಸ ಪ್ರಧಾನವಾಗಿತ್ತು ಅನ್ನೋದನ್ನು ನೋಡ್ತೀವಿ. ಹಾಗೆ ಅವರು ನಂತರದಲ್ಲಿ 2ನೇ ಭಾಗ ಯಾವುದು ಅಂದರೆ ಮತ ಪ್ರಚಾರಕ ಯುಗ ಅಂತ ಮಾಡ್ತಾರೆ. ಇದು 12ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಬೇರೆ ಬೇರೆ ಮತಗಳ ಪ್ರಚಾರ ಮಾಡುವಂಥ ಕಾಲ ಇದಾಗಿತ್ತು. ಇಲ್ಲಿ ಭಕ್ತಿ ರಸ ಹೆಚ್ಚಾಗಿ ಇರುವಂಥದ್ದು, ಶೃಂಗಾರ ರಸ ಇರುವಂಥದ್ದನ್ನು ಕಾಣ್ತೀವಿ ಅಂತ ಹೇಳ್ತಾರೆ. ಹಾಗೆ ನಂತರದಲ್ಲಿ ಸಾರ್ವಜನಿಕ ಯುಗ ಅಂತೇಳ್ಬಿಟ್ಟು ವಿಭಾಗವನ್ನು ಮಾಡ್ತಾರೆ ಅವರು. ಇದು ಕ್ರಿಸ್ತಶಕ 16ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಇತ್ತು ಅಂತೇಳ್ಬಿಟ್ಟು ಹೇಳ್ತಾರೆ. ಹಾಗೆ ನಂತರದಲ್ಲಿ ಆಧುನಿಕ ಯುಗ ಅಂತ ಮಾಡ್ತಾರೆ. ಇದು ಕ್ರಿಸ್ತಶಕ 19ನೇ ಶತಮಾನದಿಂದ ಇತ್ತೀಚಿನವರೆಗೆ ಇದ್ದಂಥದ್ದು ಆಧುನಿಕ ಯುಗ. ಈ ಥರ ತೀತಾ ಶರ್ಮಾ ಅವರು 4 ರೀತಿ ವಿಭಾಗ ಮಾಡ್ತಾರೆ: ಕ್ಷಾತ್ರಯುಗ, ಮತ ಪ್ರಚಾರಕ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ ಅಂತ. ಕ್ಷಾತ್ರಯುಗ 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ, ಮತ ಪ್ರಚಾರಕ ಯುಗ 12ನೇ ಶತಮಾನದಿಂದ 16ನೇ ಶತಮಾನದವರೆಗೆ, ಸಾರ್ವಜನಿಕ ಯುಗ 16ನೇ ಶತಮಾನದಿಂದ 19ನೇ ಶತಮಾನದವರೆಗೆ, ಹಾಗೆ ಆಧುನಿಕ ಯುಗ 19ನೇ ಶತಮಾನದಿಂದ ಮುಂದಕ್ಕೆ ಅಂತೇಳ್ಬಿಟ್ಟು ವಿಭಾಗವನ್ನು ತೀತಾ ಶರ್ಮಾ ಅವರು ಮಾಡ್ತಾರೆ. ಇನ್ನು ಕೆ ವೆಂಕಟರಾಮಪ್ಪ ಅನ್ನುವಂಥವರು ಕನ್ನಡ ಸಾಹಿತ್ಯ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿರುವಂತಹ ಕೆ ವೆಂಕಟರಾಮಪ್ಪ ಇವರು ಯಾವ ಕಾಲದಲ್ಲಿಯೂ ಒಂದೇ ಮತದವರು ಗ್ರಂಥ ರಚನೆ ಮಾಡಿಲ್ಲ ಅಂತ ಹೇಳಿ ಆಯಾ ಕಾಲದ ಪ್ರಧಾನ ಕವಿ ಕಾವ್ಯ ವೈಶಿಷ್ಟ್ಯದ ಹಿನ್ನೆಲೆಯಲ್ಲಿ ವಿಭಾಗವನ್ನು ಮಾಡ್ತಾರೆ. ಅಂದರೆ ಆಯಾ ಅವಧಿನಲ್ಲಿ ಯಾವ ಕವಿ ಪ್ರಧಾನವಾಗಿದ್ನೋ ಅಥವಾ ವೈಶಿಷ್ಟ್ಯ ಏನಿತ್ತು, ಕಾವ್ಯ ವೈಶಿಷ್ಟ್ಯ ಏನಿತ್ತು ಅನ್ನೋದನ್ನು ಇಟ್ಕೊಂಡ್ಬಿಟ್ಟು ಅವರು ವಿಭಾಗ ಕ್ರಮವನ್ನು ಮಾಡ್ತಾರೆ. ಅವರು ಮೊದಲನೇ ವಿಭಾಗ ಕ್ರಮ ಅವ್ರದ್ದು ಆರಂಭ ಕಾಲ ಅಂತ ಹೇಳ್ತಾರೆ, 2ನೇದು ಪಂಪಯುಗ ಅಂತ ಹೇಳ್ತಾರೆ, 3ನೇದು ಸ್ವತಂತ್ರ ಯುಗ ಅಂತ ಹೇಳ್ತಾರೆ, 4ನೇದನ್ನು ಚಿಕ್ಕದೇವರಾಯನ ಕಾಲ ಅಂತ ಹೇಳ್ತಾರೆ, ಹಾಗೆ 5ನೇದನ್ನು ಸಂಧಿಕಾಲ ಅಂತ ಹೇಳಿಬಿಟ್ಟು ಅವರು ವಿಭಾಗ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ BM ಶ್ರೀಕಂಠಯ್ಯ, ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅನ್ನುವಂಥವರು ಕನ್ನಡ ಬಾವುಟ ಕೃತಿಯನ್ನು ರಚನೆ ಮಾಡ್ತಾರೆ. ಹಾಗೆ ಅದು ರಚನೆ ಅಲ್ಲ, ಅದು ಸಂಪಾದನಾ ಕೃತಿ. ಹಾಗೆ ಕನ್ನಡ ಕೈಪಿಡಿ ಅನ್ನುವಂತಹ ಅದನ್ನು ಸಹ ಸಂಪಾದನೆಯನ್ನು ಮಾಡಿರುವಂಥದ್ದು. ಅಲ್ಲಿ ಕನ್ನಡ ಕೈಪಿಡಿನಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಅದರದ್ದು ಭಾಗ 2ರಲ್ಲಿ, ಕನ್ನಡ ಕೈಪಿಡಿಯ ಭಾಗ 2ರಲ್ಲಿ ಈ ರೀತಿಯಾಗಿ ವಿಭಾಗ ಮಾಡ್ತಾರೆ. ಅವರು ಆರಂಭ ಕಾಲ, ಕನ್ನಡ ಸಾಹಿತ್ಯದ ಆರಂಭ ಕಾಲ ಕ್ರಿಸ್ತಶಕ 1ನೇ ಶತಮಾನದಿಂದ 10ನೇ ಶತಮಾನದವರೆಗೆ. ಈ ಪ್ರಕಾರ ಹೋದರೆ ಕನ್ನಡ ಸಾಹಿತ್ಯಕ್ಕೂ ಸಹ 2000 ವರ್ಷಗಳ ಇತಿಹಾಸನೇ ಇದೆ ಅಂತಲೇ ಹೇಳ್ಬೋದು. ಮುಂದೆ ಮತ ಪ್ರಾಬಲ್ಯದ ಕಾಲ ಅಂತ ಹೇಳ್ತಾರೆ. ಅಲ್ಲಿ ಮತ ಪ್ರಾಬಲ್ಯದ ಕಾಲದಲ್ಲಿ 10ನೇ ಶತಮಾನದಿಂದ 19ನೇ ಶತಮಾನದವರೆಗೂ. ಅದರೊಳಗಡೆ ಜೈನ ಕವಿಗಳು 10ನೇ ಶತಮಾನದಿಂದ ಕೃತಿ ರಚನೆ ಮಾಡಿದ್ರೆ, ವೀರಶೈವ ಕವಿಗಳು 12ನೇ ಶತಮಾನದಿಂದ ಕೃತಿ ರಚನೆ ಮಾಡಿದ್ದಾರೆ. ಬ್ರಾಹ್ಮಣ ಕವಿಗಳು 10ನೇ ಶತಮಾನದಿಂದಲೂ ಸಹ ಕೃತಿ ರಚನೆ ಮಾಡ್ತಾನೆ ಬಂದಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮೂರನೇ ವಿಭಾಗ ಅವ್ರದ್ದು ಅಂದರೆ ನವೀನ ಕಾಲ. ಅದು ಕ್ರಿಸ್ತಶಕ 19ನೇ ಶತಮಾನದಿಂದ ಇಲ್ಲಿಯವರೆಗೆ ಅನ್ನುವಂಥದ್ದು ಅವ್ರ ವಿಭಾಗ ಆಗಿದೆ. ಆರಂಭ ಕಾಲ, ಮತ ಪ್ರಾಬಲ್ಯದ ಕಾಲ ಮತ್ತು ನವೀನ ಕಾಲ. 1ರಿಂದ 10ನೇ ಶತಮಾನದವರೆಗೆ ಆರಂಭದ ಕಾಲ, 10ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಮತ ಪ್ರಾಬಲ್ಯದ ಕಾಲ, 19ನೇ ಶತಮಾನದಿಂದ ಮುಂದಕ್ಕೆ ನವೀನ ಕಾಲ ಅಂತ ಹೇಳ್ತಾರೆ. ಇನ್ನು ರಂಶ್ರೀ ಮುಗುಳಿ, ರಂಗನಾಥ ಶ್ರೀನಿವಾಸ ಮುಗುಳಿ ಅನ್ನುವಂಥವ್ರು, ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ರಚನೆ ಮಾಡಿರುವಂಥವರು. ಅವರು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂತಹ ಗ್ರಂಥದಲ್ಲಿ ಆಯಾ ಯುಗದಲ್ಲಿ ಶ್ರೇಷ್ಠರಾದಂಥ ಕವಿಗಳ ಹೆಸರನ್ನು ಕೊಟ್ಟುಬಿಟ್ಟು ಕನ್ನಡ ಸಾಹಿತ್ಯವನ್ನು ವಿಭಾಗ ಮಾಡ್ತಾರೆ. ಅವ್ರ ಪ್ರಕಾರ ಪಂಪನಿಗಿಂತ ಹಿಂದೆ ಇದ್ದಂತಹ ಕಾಲವನ್ನು ಪಂಪ ಪೂರ್ವ ಯುಗ ಅಂತ ಕರೀತಾರೆ. ಇನ್ನು ನಂತರದಲ್ಲಿ ಪಂಪ ಪ್ರಸಿದ್ಧ ಕವಿಯಾಗಿರೋದ್ರಿಂದ ಆ ಅವಧಿಯನ್ನು ಪಂಪಯುಗ ಅಂತ ಕರೀತಾರೆ. ಬಸವಯುಗ, ಮುಂದಿನ ಯುಗವನ್ನು ಬಸವಯುಗ ಅಂತ ಕರೀತಾರೆ. ಹಾಗೆ ಕುಮಾರವ್ಯಾಸ ಯುಗ ಅಂತೇಳ್ಬಿಟ್ಟು ವಿಭಾಗವನ್ನು BM ಶ್ರೀಕಂಠಯ್ಯನವರು ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ತಾಸು ಶಾಮರಾಯರವರು, ತಳುಕಿನ ಸುಬ್ಬಣ್ಣ ಶಾಮರಾಯರು, ಇವರು ಸಹ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯ ಗ್ರಂಥವನ್ನು ರಚನೆ ಮಾಡಿರುವಂಥದ್ದು ತಾಸು ಶಾಮರಾಯರವರು. ಇವರು ಸಹ ಬಸವ ಯುಗಕ್ಕೆ ಆಕ್ಷೇಪವನ್ನು ಎತ್ತಿಬಿಟ್ಟು ಅದ್ರ ಬದಲಾಗಿ ಹರಿಹರ ಯುಗ ಅಂತೇಳ್ಬಿಟ್ಟು ಕರೆಯೋದೇ ಸೂಕ್ತ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿ ಅವರು ಈ ಥರ ಹೇಳ್ತಾರೆ. ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು, ಏನು ರಂಶ್ರೀ ಮುಗುಳಿ ಅವರು ಮಾಡಿರುವಂಥದ್ರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ತಾರೆ.
ಪಂಪಪೂರ್ವ ಯುಗ, ಪಂಪಯುಗ, ಅಲ್ಲಿ ಬಸವಯುಗ ಅಂತ ರಂಶ್ರೀ ಮುಗುಳಿಯವರು ಮಾಡಿದ್ರೆ, ತಾಸು ಶಾಮರಾಯರವರು ಇಲ್ಲಿ ಹರಿಹರ ಯುಗ ಅಂತ ಮಾಡ್ತಾರೆ. ಹಾಗೆ ಇಬ್ಬರಲ್ಲೂ ಸಹ ಕುಮಾರವ್ಯಾಸ ಯುಗ ಒಂದೇ ರೀತಿಯಲ್ಲಿ ಬಂದಿರುವಂಥದ್ದು. ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಸ್ವಲ್ಪ ಮಾತ್ರ ಆಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಹಿತ್ಯ ಚರಿತ್ರೆಯಲ್ಲಿ ಹಲವಾರು ರೀತಿಯಾದಂಥ ವಿಭಾಗಗಳನ್ನ ಮಾಡಿದ್ರೆ ಎಲ್ಲವೂ ಸಹ ಒಂದು ರೀತಿಯಲ್ಲಿ ಸರಿ ಅನಿಸಿದ್ರೆ ಮತ್ತೊಂದು ರೀತಿಯಲ್ಲಿ ಅದು ಸರಿ ಅಂತ ಅನಿಸೋದಿಲ್ಲ. ಒಂದೊಂದು ಸಹ ಅದಕ್ಕೆ ಅನುಗುಣವಾಗಿ ಒಟ್ಟಿನಲ್ಲಿ ವ್ಯಾಸಂಗದ ಅನುಕೂಲಕ್ಕಾಗಿ ಆ ರೀತಿಯಾದಂಥ ಅಧ್ಯಯನ ಕ್ರಮವನ್ನು ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಅಂತ ಹೇಳ್ತಾ, ಇದಿಷ್ಟು ಏನು ಕನ್ನಡ ಸಾಹಿತ್ಯ ಚರಿತ್ರೆ ವಿಭಾಗ ಕ್ರಮ ಆಗಿರುವಂಥದ್ದು. ನೀವು ಇನ್ನೊಂದು ಸಲ ನೋಡೋದಾದರೆ ತಾಸು ಶಾಮರಾಯರು ಪಂಪಪೂರ್ವ ಯುಗ, ಪಂಪಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ ಅಂತ ಮಾಡಿದ್ರೆ, ಇದನ್ನೇ ರಂಶ್ರೀ ಮುಗುಳಿಯವರು ಸ್ವಲ್ಪ ವ್ಯತ್ಯಾಸ ಇದೆ. ಅವರು ಹರಿಹರ ಯುಗ ಮಾಡಿದ್ರೆ ಅವರು ಅದನ್ನು ಬಸವ ಯುಗ ಅಂತ ಹೇಳ್ಬಿಟ್ಟು ಕರೆದಿರೋದನ್ನು ನಾವು ನೋಡ್ತೀವಿ. ಇದನ್ನೇ ಇನ್ನು BM ಶ್ರೀಕಂಠಯ್ಯನವರು ಆರಂಭದ ಕಾಲ, ಮತ ಪ್ರಾಬಲ್ಯದ ಕಾಲ, ನವೀನ ಕಾಲ ಅಂತ ಹೇಳ್ಬಿಟ್ಟು ಮಾಡಿರುವಂಥದ್ದು. 1ರಿಂದ 10ನೇ ಶತಮಾನದವರೆಗೆ ಆರಂಭ ಕಾಲ, 10ರಿಂದ 19 ಬೇರೆ ಬೇರೆ ಮತಗಳು ಪ್ರಾಬಲ್ಯವನ್ನು ಹೊಂದಿದಂತಹ ಕಾಲ, ಹಾಗೆ 19ನೇ ಶತಮಾನದಿಂದ ಮುಂದಕ್ಕೆ ನವೀನ ಕಾಲ ಅಂತೇಳ್ಬಿಟ್ಟು ಕರೆದಿದ್ದಾರೆ. ಹಾಗೆ ಕೆ ವೆಂಕಟರಮಣಪ್ಪ ಇವ್ರದ್ದು ಸ್ವಲ್ಪ ವಿಶೇಷವಾಗಿ ಮಾಡಿರುವಂಥದ್ದು. ಆರಂಭ ಕಾಲ ಅಂತ ಹೇಳಿದ್ದಾರೆ, ಆಮೇಲೆ ಪಂಪಯುಗ ಅಂತ ಹೇಳಿದ್ದಾರೆ, ಆಮೇಲೆ ಸ್ವತಂತ್ರ ಯುಗ ಅಂತ ಕರೆದಿದ್ದಾರೆ, ಚಿಕ್ಕದೇವರಾಯನ ಕಾಲ ಅಂತ ಕರೆದಿದ್ದಾರೆ, ಮತ್ತು ಸಂಧಿ ಕಾಲ ಅಂತ ಹೇಳಿಬಿಟ್ಟು ವಿಭಾಗವನ್ನು ಮಾಡಿರುವಂಥದ್ದು. ತೀತಾ ಶರ್ಮ ಅವರು ಕ್ಷಾತ್ರಯುಗ, ಮತ ಪ್ರಚಾರಕ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ. ಈ ಮತ ಪ್ರಚಾರಕ ಯುಗ ಅನ್ನುವಂಥದ್ದು ಇವರಲ್ಲೂ ಸಹ ಬರುವಂಥದ್ದು. BM ಶ್ರೀಕಂಠಯ್ಯನವರಲ್ಲಿ ಮತ ಪ್ರಾಬಲ್ಯದ ಕಾಲ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅವೆರಡು ಸ್ವಲ್ಪ ಮಟ್ಟಿಗೆ ಹೋಲುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಇವರು ಕಿಟಲ್ರವರು ಒಂದು ರೀತಿ ಭಾಷೆಯ ಆಧಾರದ ಮೇಲೆ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಈ ರೀತಿಯಾಗಿ ಮಾಡಿದವರು ಇವರೊಬ್ಬರೇ ಆಗಿರೋದ್ರಿಂದ ಇದು ಸುಲಭವಾಗಿ ನೆನ್ಪಿಟ್ಕೊಳ್ಬೋದು. ಫರ್ಡಿನಾಂಡ್ ಕಿಟಲ್ ಅವರು ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತೇಳ್ಬಿಟ್ಟು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ R ನರಸಿಂಹಾಚಾರ್ಯ ಅವರು ಜೈನ ಯುಗ, ವೀರಶೈವ ಯುಗ, ಬ್ರಾಹ್ಮಣ ಯುಗ ಅಂತ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇದಿಷ್ಟು ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮ ಆಗಿರುವಂಥದ್ದು. ಧನ್ಯವಾದಗಳು.